ಧಾರಾಕಾರ ಮಳೆಗೆ ಅಂಡರ್ ಪಾಸ್ಗಳು ಜಲಾವೃತವಾಗಿದೆ. ಪ್ರತಿ ಬಾರಿ ಮಳೆ ಬಂದರೂ ಕೂಡ ಅಂಡರ್ ಪಾಸ್ಗಳು ಮುಳುಗಡೆ ಆಗುತ್ತೆ. ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡು ಪರದಾಡ್ತಾ ಇದ್ದಾರೆ ವಾಹನ ಸವಾರರು. ಪ್ರತಿ ಬಾರಿ ಮಳೆ ಬಂದ್ರು, ಈಗಾಗಲೇ ಹೇಳ್ತಾ ಇದ್ದೆ, ಪ್ರತಿ ಬಾರಿ ಈ ರೀತಿ ಮಳೆ ಬಂದ್ರೆ ಅಂಡರ್ ಪಾಸ್ಗಳು ಮುಳುಗಡೆಯಾಗುತ್ತೆ, ರಸ್ತೆಗಳು ಜಲಾವೃತವಾಗುತ್ತೆ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತೆ, ಅದೆಷ್ಟೋ ಜನರ ಮನೆಗಳಿಗೆ ನೀರು ನುಗ್ಗುತ್ತೆ. ಜನರು ಮನೆಯಲ್ಲೂ ಇರೋಕ್ಕಾಗದೆ, ಹೊರಗೂ ಬರೋಕ್ಕಾಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇವತ್ತು ಸುರಿದಂತಹ ಮಳೆಗೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಅನಾಹುತಗಳಾಗಿದೆ ಅನ್ನುವಂಥದ್ದು ಇನ್ನಷ್ಟೇ ವರದಿಗಳು ಕೂಡ ಬರಬೇಕಾಗಿದೆ. ನಿಜಕ್ಕೂ ಬೆಂಗಳೂರಿನ ಪರಿಸ್ಥಿತಿ ಆ ದೇವರಿಗೆ ಪ್ರೀತಿ ಅನ್ನುವಂಥ ರೀತಿ ಆಗಿದೆ. ಇವತ್ತು ಸುರಿದಂತಹ ಮಳೆಗೆ ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡು ಜನರು ಪರದಾಡ್ತಾ ಇದ್ದಾರೆ. ಅಂಡರ್ ಪಾಸ್ಗಳು ಜಲಾವೃತವಾಗಿದೆ, ಸಂಪೂರ್ಣವಾಗಿ ಜಲಾವೃತವಾಗಿವೆ. ಗಮನಿಸ್ತಾ ಇದ್ದೀವಿ ನೀರು ಎಷ್ಟರ ಮಟ್ಟಿಗೆ ನಿಂತಿದೆ ಅಂತಂದ್ರೆ ಇಲ್ಲಿ ವಾಹನ ಓಡಿಸೋದಕ್ಕೆ ಆಗದಂತಹ ಪರಿಸ್ಥಿತಿ ಆದರೂ ಕೂಡ ಅಲ್ಲಿಂದ ನೀರನ್ನ ತೆರವು ಮಾಡುವಂತಹ ಕಾರ್ಯದಲ್ಲಿ ಅಲ್ಲಿ ಸಿಬ್ಬಂದಿ ತೊಡಗಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ KR ಸರ್ಕಲ್ನ ದೃಶ್ಯಾವಳಿಗಳು ಇದು. ಸಂಪೂರ್ಣವಾಗಿ ಅಲ್ಲಿ ಅಂಡರ್ ಪಾಸ್ ತುಂಬಿ ಹೋಗಿತ್ತು. ಅಲ್ಲಿದ್ದ ನೀರನ್ನ ತೆರವುಗೊಳಿಸುವಂತಹ ಕಾರ್ಯದಲ್ಲಿ ಸಿಬ್ಬಂದಿ ತೊಡಗಿದ್ದಾರೆ. ಬಹುತೇಕ ಎಲ್ಲ ಅಂಡರ್ ಪಾಸ್ಗಳ ಸ್ಥಿತಿಯು ಇದಕ್ಕಿಂತ ಭಿನ್ನವಾಗೇನೂ ಇಲ್ಲ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ ವಾಹನ ಓಡಿಸೋದಕ್ಕೆ. ಬೆಳಗ್ಗೆ ಆಫೀಸ್ಗೆ ಹೋಗಬೇಕು, ಇನ್ನು ಕೆಲವರಿಗೆ ಮಕ್ಕಳಿಗೆ ಶಾಲೆಗೆ ಬಿಡಬೇಕು. ಈ ರೀತಿಯ ಪರಿಸ್ಥಿತಿ ಇರುವಾಗ ಬೆಳಗ್ಗೆ ಈ ರೀತಿ ಮಳೆ ಬಂದರೆ, ಬೆಂಗಳೂರಿನ ಪರಿಸ್ಥಿತಿ ಈ ರೀತಿ ಆದರೆ ಯಾವ ರೀತಿ ಇರಬಹುದು? ಒಂದು ಕಡೆ ಟ್ರಾಫಿಕ್ ಜಾಮ್, ಆ ತಲೆನೋವು, ಇನ್ನೊಂದು ಕಡೆ ಈ ರೀತಿ ಮಳೆ ಬಂದು ನೀರು ನಿಂತಾಗ ಅಲ್ಲಿ ವಾಹನ ಓಡಿಸೋದಕ್ಕೆ ಆಗದಂತಹ ಪರಿಸ್ಥಿತಿ. ಬೆಂಗಳೂರಿನ ಜನರ ಪಾಡು ಆ ದೇವರೇ ಮೆಚ್ಚಬೇಕು ಅನ್ನುವಂತಹ ರೀತಿ ಆಗಿದೆ. ಇವತ್ತಿನ ಮಳೆಗೆ ಬೆಂಗಳೂರು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಇನ್ನು ತಗ್ಗು ಪ್ರದೇಶಗಳಿಗೂ ಕೂಡ ನೀರು ನುಗ್ಗಿದೆ. ಅಂಡರ್ ಪಾಸ್ಗಳು ಬಹುತೇಕ ಜಲಾವೃತ. ಎಲ್ಲ ಅಂಡರ್ ಪಾಸ್ಗಳಲ್ಲೂ ಇದೇ ರೀತಿಯ ಪರಿಸ್ಥಿತಿ. ಇವತ್ತು ಬೆಂಗಳೂರಿನಲ್ಲಿ ಹಲವು ಕಡೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾಹನ ಸವಾರರಿಗೆ ಒಂದು ರೀತಿ ಜೀವ ಕೈಯಲ್ಲಿ ಹಿಡ್ಕೊಂಡು ವಾಹನ ಓಡಿಸಬೇಕಾದಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ರಸ್ತೆಗಳ ಪಾಡು ಯಾವ ರೀತಿ ಇದೆ ಅನ್ನೋದು ಬಹುತೇಕ ಎಲ್ರಿಗೂ ಗೊತ್ತು. ಅಲ್ಲಲ್ಲಿ ಗುಂಡಿಗಳು, ಒಂದು ಮಳೆ ಬಿತ್ತು ಅಂತಂದ್ರೆ ಆ ಗುಂಡಿಗಳು ಮತ್ತೊಂದಷ್ಟು ದೊಡ್ಡದಾಗಿ ಬಾಯಿ ತೆರೆದು ಇರುತ್ತೆ. ಹಾಗಾಗಿ ವಾಹನ ಸವಾರರಿಗೆ ಇವತ್ತು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಚಿಕ್ಕಪೇಟೆಯಿಂದ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ವಿವರಿಸ್ತಾ ಹೋಗ್ತಾರೆ. ಸುಷ್ಮಿತಾ, ಸದ್ಯ ನೀವು ಚಿಕ್ಕಪೇಟೆಯಲ್ಲಿ ಇದ್ದೀರಿ. ಬಹುತೇಕ ಇವತ್ತು ಬೆಂಗಳೂರಿನಲ್ಲಿ ಎಲ್ಲರೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆ. ನೀವು ಚಿಕ್ಕಪೇಟೆಯಲ್ಲಿ ಇರೋದ್ರಿಂದ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ವಿವರಿಸೋದಾದ್ರೆ ಸುಷ್ಮಿತಾ. ಎಸ್ ರಜನಿ, ಇವತ್ತು ಏನು ಬೆಳಗಿನ ಜಾವ 3:30ಗೆ ಶುರುವಾದಂತಹ ಮಳೆ ಸತತವಾಗಿ ಒಂದು 4-5 ಗಂಟೆಗಳು ಸುರಿತು. ಬೆಳಗಿನ ಜಾವ 7 ಗಂಟೆವರೆಗೂ ಕೂಡ ಈ ಒಂದು ಮಳೆ ಸುರಿದಿರುವಂಥದ್ದು. ಈಗಲೂ ಕೂಡ ಒಂದು ತುಂತುರು ಮಳೆ ಬರುವಂತಹ ಪರಿಸ್ಥಿತಿ ಬೆಂಗಳೂರಲ್ಲಿ ಇದೆ. ಸೊ ಈ ಒಂದು ಮಳೆಗೆ ಬೆಂಗಳೂರಿನ ಬಹುತೇಕ ನಗರಗಳು ಜಲಾವೃತ ಆಗಿರೋದು. ಅದರಲ್ಲೂ ಕೂಡ ನಾನು ಸದ್ಯ ಚಿಕ್ಕಪೇಟೆಯಲ್ಲಿರುವಂಥದ್ದು. ಚಿಕ್ಕಪೇಟೆಯ ಪರಿಸ್ಥಿತಿಯನ್ನು ನೀವು ನೋಡ್ಬೋದು. ಅಂದರೆ ಈ ಒಂದು ಚಿಕ್ಕಪೇಟೆ ಅಂತಂದರೆ ಹೆಚ್ಚಿನ ಜನರು ವ್ಯಾಪಾರ ಮಾಡುವಂತಹ ಸ್ಥಳ. ಆದರೆ ಇಂತಹ ಸ್ಥಳದಲ್ಲಿ ಯಾವ ರೀತಿಯಲ್ಲಿದೆ ಅಂತ ಹೇಳಿ ನೀವು ನೋಡ್ಬೋದು. ಅಂದರೆ ವಾಹನ ಸವಾರರು ಓಡಾಡ್ಲಿಕ್ಕೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಒಂದು ಕಡೆ ನೀರು ತುಂಬಿಕೊಂಡಿದೆ, ಮತ್ತೊಂದು ಕಡೆ ಓಡಾಡಕ್ಕಾಗಲ್ಲ. ಅದರಲ್ಲೂ ಕೂಡ ಇವತ್ತು ಮಂಡೇ, ಎಲ್ಲರೂ ಕೂಡ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುವಂತಹ ಪರಿಸ್ಥಿತಿಯಲ್ಲಿ ಇರುವಂಥವ್ರು. ಆದರೂ ಕೂಡ ಇಲ್ಲಿ ಸಾಕಷ್ಟು ನೀರು ತುಂಬಿಕೊಂಡಿದ್ದರಿಂದ ಎಲ್ಲರೂ ಕೂಡ ತೊಂದರೆಯನ್ನ ಅನುಭವಿಸ್ತಾ ಇರುವಂತಹದ್ದು. ನಮ್ಮ ಜೊತೆ ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಬೆಳಗಿನ ಜಾವ ಮಳೆ ಬಂತು, ಸಖತ್ ಮಳೆ ಬಂತು ಮೇಡಮ್. ನಾವು ಎದ್ದೊಳಕ್ಕಾಗಲ್ಲ, ಮಲಗಕ್ಕಾಗಲ್ಲ. ಈ ಥರ ಬಂದರೆ ತೊಂದರೆ ಆಗುತ್ತೆ. ಗಾಡಿಗಳು ಓಡಾಡ್ತಾ ಇರ್ತವೆ, ನಾವು ಬರೋಕ್ಕಾಗಲ್ಲ. ಸರ್, ಇವತ್ತು ಕೆಲ್ಸಕ್ಕೆ ಹೋಗಕ್ಕೆ ಬೇರೆ ಹೊರಟಿದ್ದೀರಾ, ಎಷ್ಟು ತೊಂದರೆ ಆಗ್ತಿದೆ? ಈ ಥರ ಭಾಳ ತೊಂದರೆ ಆಗುತ್ತೆ. ಅವ್ರ ಟೈಮ್ ಆದರೆ ನಮಗೆ ಬೈತಾರೆ, ನಾವು ಬೈಸ್ಕೊಳ್ಬೇಕು. ಇದು ಗಾಡಿಗಳು ಓಡಾಡ್ತಾ ಇರ್ತವೆ, ಅವ್ರಿಗೆ ಗಾಡಿಗಳಿಗೆ ಹೇಳಿದ್ರೆ ಅವರು ನಮ್ಮ ಕಷ್ಟ ನಮಗೆ, ನಿಮ್ಮ ಕಷ್ಟ ನಮಗೆ, ಹೋಗಾರೆ ಅಂತಂತಾರೆ. ಗಾಡಿಗಳು ನಮಗೆ ಬೈದು ಹೋಗ್ತಾರೆ. ಸರ್, ಈ ಥರ ಇದ್ರೂ ರಸ್ತೆ ಗುಂಡಿ ಇದ್ರೂ ಇನ್ನೂ ರೆಡಿ ಮಾಡಿಲ್ಲ, ಏನು ರೆಡಿ ಮಾಡಿಲ್ಲ. ಇವತ್ತು ಎಲ್ಲ ಜನಕ್ಕೆ ತೊಂದರೆ ಆಗೋದೇ ಇದು ಮಾಡ್ತಾರೆ. ಆಗ್ಬಿಟ್ಟು ಹೋಗ್ಬಿಡ್ತಾರೆ. ಅದನ್ನು ರೆಡಿ ಮಾಡಲ್ಲ. ಎಷ್ಟು ದಿನ ಆದರೂ ರೆಡಿ ಮಾಡಲ್ಲ. ಒಂದು ರೀತಿಯಲ್ಲಿ ರಜನಿ ಅಂದರೆ ಬೆಂಗಳೂರು ಅಂತ ಹೇಳಿದ್ರೆ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡಕ್ಕೆ ಹೋಗ್ತಾರೆ. ಬಟ್ ಈ ಒಂದು ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕೂಡ ಬ್ರ್ಯಾಂಡ್ ಬೆಂಗಳೂರು ಆಗುತ್ತಾ ಅನ್ನುವಂಥದ್ದು. ಸದ್ಯ ನಾನು ಇಲ್ಲಿ ಒಬ್ರು ಆಟೋ ಡ್ರೈವರ್ನ ಮಾತಾಡ್ತೀನಿ. ಅಂದರೆ ಅವ್ರ ಗಾಡಿ ಕೂಡ ಇಲ್ಲಿ ಚಲಾಯಿಸೋಕೆ ಆಗ್ತಾ ಇಲ್ಲ, ಅವ್ರನ್ನೂ ಕೂಡ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಎಷ್ಟು ತೊಂದರೆ ಆಗ್ತಾ ಇದೆ? ನಮಸ್ಕಾರಮ್ಮ, ನಿಮ್ಮ ಚಾನಲ್ಗೆ ನಮಸ್ಕಾರ. ಈ ಕಾರ್ಪೊರೇಷನ್ ಆಯುಕ್ತರು ಇದ್ದಾರಲ್ಲ, ಕಮಿಷನರು, ಅಸಾಲ್ಟ್ ಅವರು ಯಾವುದು ನೋಡಲ್ಲ. ಅವರು ಬೆಂಗಳೂರು ಪೂರ್ತಿ ಚರಂಡಿ ತುಂಬ್ಕೊಂಡಿರ್ತದೆ. ಆವಾಗ ನಾವು ಓಡ್ಸೋಕ್ಕಾಗಲ್ಲ. ನಮ್ಮಂಥವ್ರು ವಯಸ್ಸಾದವರು 70 ವಯಸ್ಸಾಯಿತು ನಮಗೆ.
ನೀರಿನಲ್ಲೇ 3 ಗಂಟೆಗೆ ಬರ್ತೀವಿ ರಾತ್ರಿ ಮಳೆ. ಎಲ್ಲ ಕಡೆ ನೀರು ಇಷ್ಟಿಷ್ಟು ನೀರಿದೆ ನೋಡಿ, ನನ್ನ ಪ್ಯಾಂಟೆಲ್ಲ ನಿಂತಿದೆ ನೋಡಿ, ಇಷ್ಟಿಷ್ಟು ದೂರ ನೀರಲ್ಲಿ. ಹೆಂಗೆ ಈ ಇಂಜಿನಿಯರ್ಗಳು ಅಧಿಕಾರಿಗಳು ಏನು ಮಾಡ್ತಾರೆ ಹೇಳಿ? ನಮ್ಮಂಥವ್ರು ಗೂಬೆಗಳು ಓಟ್ ಹಾಕ್ಬಿಟ್ಟು ಸುಮ್ಮನೆ ಇರಬೇಕು ಬೆಂಗಳೂರು ಪ್ರಪಂಚದಲ್ಲಿ. ಮತ್ತು ನಮ್ಮದೇ ತಪ್ಪು, ನಮ್ಮ ಚಪ್ಪಲಿ ತಗೊಂಡು ನಮ್ಮಲೇ ಹೊಡ್ಕೋಬೇಕು. ಯಾರು ವಯಸ್ಸಾದವ್ರಂತ ಯಾರು ಬೆಲೆ ಕೊಟ್ಟು ಮಾಡ್ತಾರೆ ಹೇಳಿ? ಸರ್, ಇವಾಗ ಅಂದ್ರೆ ಆಟೋ ಓಡಿಸೋರು ನೀವು, ಬಹುತೇಕ ಬೆಂಗಳೂರಲ್ಲಿ ಇದೇ ತರ ರಸ್ತೆ ಗುಂಡಿ ಇದೆ, ಎಷ್ಟು ಕಷ್ಟ ಆಗುತ್ತೆ ಅವಾಗ ಗಾಡಿ ಓಡಿಸೋಕ್ಕೆ? ಗಾಡಿ ಆಫ್ ಆಗ್ಬಿಡ್ತದೆ, 1 ಅವರ್ ಆಗ್ತದೆ ಸ್ಟಾರ್ಟ್ ಆಗ್ಬೇಕಾದ್ರೆ. ಸೈಲೆನ್ಸರ್ ನೀರು ತುಂಬ್ಕೊಂಡ್ಬಿಡ್ತದೆ. ಬೆಳಿಗ್ಗೆ ಹಂಗೇನೆ ಫೈರ್ ಬ್ರಿಗೇಡ್ ಆಫೀಸ್ ಹತ್ರ ಅವ್ರನ್ನ ಕೇಳಿ ನೋಡಿ, ಫೈರ್ ಬ್ರಿಗೇಡ್ನ ಇಷ್ಟು ನೀರು ನಮ್ಮ ಗಾಡಿ ಥರ 10 ಗಾಡಿ ನಿಂತೋಯ್ತು ಬೆಳಿಗ್ಗೆ 5:15 ನೀವು ಸ್ಟಾರ್ಟೇ ಆಗ್ತಾಯಿಲ್ಲ ಗಾಡಿ. ಇವಾಗೂ ನೋಡಿ ನೀರಲ್ಲಿ, ನೀವು ನೋಡಿ, ನೀವೇ ನೋಡಿ ಇದೆ. ಹಾಂ, ಈ ಥರ ಆಗ್ತದೆ. ಅದರಿಂದ ದಯವಿಟ್ಟು ಕಾರ್ಪೊರೇಷನ್ ಕಮಿಷನರ್ಗೆ ಕೈ ಮುಗಿದು ಕೇಳ್ಕೊತೀನಿ, ನಮ್ಮಂಥರ ವಯಸ್ಸಾದವರು ಓಡಾಡಲಿ. ಚರಂಡ್ರಿ ಎಲ್ಲ ತುಂಬ್ಕೊಬಿಡ್ತಾರೆ ನೋಡಿ ನೀರಲ್ಲಿ. ನಾವು ಒಂದು 50-100 ರೂಪಾಯಿ ಸಂಪಾದನೆ ಮಾಡಿ ಜೀವನಕ್ಕೆ ಹೊಟ್ಟೆಪಾಡಿಗೆ ಕಷ್ಟಪಡ್ತೀವಿ. ಯಾರು ಇದನ್ನು ನೋಡ್ತಾರಮ್ಮ? ಯಾವ ಅಧಿಕಾರಿನೂ ನೋಡಲ್ಲ, ಯಾವ ರಾಜಕೀಯನವರನ್ನು ನೋಡಲ್ಲ. ಈ ಚಿಕ್ಕಪೇಟೆನಲ್ಲಿ ಆಗಲಿ, ಮೆಜೆಸ್ಟಿಕ್ ಆಗಲಿ. ಸರ್, ಪ್ರತಿ ಸತಿ ಮಳೆ ಬಂದಾಗಲೂ ಚಿಕ್ಕಪೇಟೆ ಹಿಂಗೆ ಆಗುತ್ತಾ? ಹೌದು, ವಿಪರೀತ. ನಾವು ಒಂದು 50 ವರ್ಷದಿಂದ ನೋಡ್ತಾ ಇದ್ದೀವಿ ಈ ವಾತಾವರಣ ಹಿಂಗೇನೆ. ಕೆಸರಲ್ಲಿ ಓಡಾಡಬೇಕು, ಮಾರ್ಕೆಟ್ ಕಡೆ ಜಾಗನೇ ಇರೋದಿಲ್ಲ. ಅದರಿಂದ ಈ ಅಧಿಕಾರಿಗಳು ಮಳೆ ಬರೋದಿಲ್ಲ ಬಿಡಯ ನೋಡ್ಕೊಳ್ಳೋಣ ಅಂತ ಹಿಂಗೆ ಮಾಡ್ತಾರೆ ಕೆಲಸಗಳು. ಯಾರು ಕೇಳೋರು ಇದ್ದಾರಮ್ಮ? ಅವರೇ ಯಾರು ಕೇಳೋರಿಲ್ಲ. ಅದರಿಂದ ದಯವಿಟ್ಟು ನಿಮ್ಮ ಚಾನಲ್ಗೆ ನಮಸ್ಕಾರ ಮಾಡಿ ಇದನ್ನು ಬಗೆಹರಿಸ್ಕೊಡಿ. ನಮ್ಮಂಥರ ವಯಸ್ಸಾದವ್ರು ಮಾತ್ರ ತಿಂದೆ ಇಂಜೆಕ್ಷನ್ ಹಾಕದೇ ಇರ್ತೀವಿ ಇನ್ನೂ ಸ್ವಲ್ಪ ದಿನ. ಅದಕ್ಕಿಂತ ಈ ಕಾರ್ಪೊರೇಷನ್ ಕಮಿಷನರ್ಗೆ ಭಾಳ ಧನ್ಯವಾದಗಳು. ಅವ್ರನ್ನ ಕೈ ಮುಗಿದು ಕೇಳಿ ಇಂಜಿನಿಯರ್ಗಳನ್ನ ತರಾಟೆಗೆ ತಗೊಳ್ಳಿ ಅಂತ ಹೇಳಿ ಒಂದು ಮೀಟಿಂಗ್ ಮಾಡಿ. ಹೌದಮ್ಮ, ಇಂಜಿನಿಯರ್ಗಳು ಬೇಕಾಪಟ್ಟಿನೇ ನಾನು ನೋಡ್ದಂಗೆ ಯಾರೂ ಇಲ್ಲ. ಅವ್ರಿಗೆ ದುಡ್ಡು ಬಂದರೆ ಸಾಕು, ಆ ಶ್ರೀಮಂತರು ಹಾಕ್ಬಿಡ್ಬೇಕು. ನಮ್ಮಂಥರ ಒಂದು 30-40 ರೂಪಾಯಿಗೆ ವನವಾಸ ಹಾಕ್ಬಿಡ್ಬೇಕು. ಅವ್ರು ಏಕ್ದಮ್ ಶ್ರೀಮಂತರು ಹಾಕ್ಬಿಡ್ಬೇಕು. ಅದರಿಂದ ಈ ಕಮಿಷನರ್ನ ಅವ್ರ ಕೈನಲ್ಲೇ ಇರೋದು. ಓಡಾಟ ಮಾಡಿ ಅವ್ರನ್ನ ಆಲ್ ಇಂಜಿನಿಯರ್ಸ್ಗೆ ಅವ್ರನ್ನ ಮೀಟಿಂಗ್ ಮಾಡಿ ಇದೆಲ್ಲ ಬಗೆಹರಿಸ್ಕೊಡೋಕ್ಕೆ ಹೇಳಿ. ನಮಸ್ಕಾರ. ನೋಡ್ಬೋದು ಅಂದರೆ ಆಟೋ ಚಾಲಕರ ನೋವು ಎಷ್ಟಿದೆ ಅಂತ ಹೇಳಿ ರಜನಿ, ಅಂದರೆ ಕೈ ಮುಗಿದು ಕೇಳ್ಕೊತಾರೆ, ದಯವಿಟ್ಟು ಈ ಒಂದು ರಸ್ತೆಯನ್ನು ಸರಿಪಡಿಸಿ ಅಂತ ಹೇಳಿ. ನಮ್ಮ ಜೊತೆ ಇನ್ನೊಬ್ರು ಸಾರ್ವಜನಿಕರಿದೆ, ಅವ್ರನ್ನೂ ಮಾತಾಡ್ತೀನಿ. ಸರ್, ಎಷ್ಟು ತೊಂದರೆ ಆಗ್ತಿದೆ? ಏನಿಲ್ಲ ಬಿಡಮ್ಮ, ಮೈಕ್ನ ಮಾತಾಡಿ ಸರ್. ಏನಿಲ್ಲ, ನಾವು ಈ ರಾಜಕೀಯ ವ್ಯಕ್ತಿಗಳನ್ನ ಓಟ್ ಹಾಕಿ ಗೆಲ್ಲಿಸ್ತೀವಿ. ಓಟ್ ಹಾಕಿದ ಮೇಲೆ ಈ ನಮ್ಮ ರೋಡ್ನೆಲ್ಲ ಸರಿ ಮಾಡಬೇಕು. ಬಡಬಗ್ಗರು ಬರ್ತಾರೆ, ಆಟೋ ಚಾಲಕರು ಬರ್ತಾರೆ, ಕೂಡ್ಲುಕ್ ಚಾಲಕರು ಬರ್ತಾರೆ, ಎಲ್ಲರೂ ಬರ್ತಾರೆ. ಈ ರೋಡ್ನ ಕ್ಲೀನ್ ಮಾಡಿಸ್ಬೇಕು. ಫಸ್ಟ್ ಬೇರೆ ಏನು ಮಾಡೋದು ಬೇಡ, ಈ ನಮ್ಮ ತಾಯಿನಾಡನ್ನು ನಡೆಯೋ ರೋಡ್ನ ಕ್ಲೀನ್ ಮಾಡಿಸ್ಬೇಕು. ಅವರು ಇದನ್ನು ಬಗೆಹರಿಸ್ಕೊಂಡು ಒಳ್ಳೆ ಮನಸ್ಸಿಟ್ಕೊಂಡು ಈ ಕೆಲಸ ಮಾಡಲಿ. ಬೇರೆ ಏನು ಅವ್ರು ಮಾಡೋದು ಬೇಡ. ನಾವು ಓಟ್ ಹಾಕಿ ಗೆಲ್ಸಿದ್ದೀವಿ, ಓಟ್ ಹಾಕೋರ್ಗೂ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಕೊಳೆ ಹಾಕ್ತೀನಿ, ಬೋರ್ ಹಾಕ್ತೀನಿ ಅಂತಾರೆ. ಈಗ ನಮ್ಮ ರೋಡೆಲ್ಲ ನಡ್ಕೊಂಬರೋಕ್ಕಾಗಲ್ಲ, ಆಟೋ ಚಾಲಕರು ಬಂದರೂ ಹೋಗೋಕ್ಕಾಗಲ್ಲ, ತಿರ್ಗಾಡೋಕ್ಕಾಗಲ್ಲ. ಇದೊಂದನ್ನು ಸರಿ ಮಾಡಿಸ್ಕೊಡ್ಲಿ ಅಂತ ಕೇಳ್ಕೊತಾ, ಅವ್ರಿಗೆ ರಾಘವೇಂದ್ರ ಸ್ವಾಮಿ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊತಾ ಇಷ್ಟು ಮಾತಾಡ್ತೀನಿ. ನಿಜಕ್ಕೂ ಕೂಡ ರಜನಿ, ಎಲ್ಲರೂ ಕೂಡ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಒಂದು ಕಡೆ ಸರ್ಕಾರ ಸರಿಯಾಗಿ ಏನು ರಸ್ತೆಗಳನ್ನ ರೆಡಿ ಮಾಡಿಸ್ತಾ ಇಲ್ಲ, ಮತ್ತೊಂದು ಕಡೆ BBMPನೂ ಕೂಡ ನಿರ್ಲಕ್ಷ್ಯ ತೋರ್ತಿದೆ ಅಂತ ಹೇಳಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಬೇಸತ್ತು ಹೋಗಿದ್ದಾರೆ. ಆದಷ್ಟು ಬೇಗ BBMP ಇದ್ರ ಬಗ್ಗೆ ಕ್ರಮವನ್ನು ವಹಿಸಬೇಕಾಗುತ್ತೆ. ಈಗ ಆಲ್ರೆಡಿ ಮಳೆಗಾಲ ಇನ್ನೇನು 1 ತಿಂಗಳಲ್ಲಿ ಮುಗಿತಾ ಬರ್ತಾ ಇದೆ. ಮಳೆಗಾಲ ಶುರುವಾದಾಗ ಬೆಂಗಳೂರಿನ ಪರಿಸ್ಥಿತಿ ಹೇಗಿತ್ತು, ಮಳೆಗಾಲ ಮುಗಿತಾ ಇರಬೇಕಾದ್ರೂ ಬೆಂಗಳೂರಿನ ಪರಿಸ್ಥಿತಿ ಅಷ್ಟೇ ಹೀನಾಯವಾಗಿದೆ. ಹಾಗಾದರೆ BBMP ಏನು ಮಾಡ್ತಿದೆ ಅನ್ನೋದು ಕೂಡ ಗೊತ್ತಿಲ್ಲ. BBMP ಆದಷ್ಟು ಬೇಗ ಎಲ್ಲ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕಾಗುತ್ತೆ. ಹಾಗೆ ಕೆಲವೊಂದಿಷ್ಟು ತಗ್ಗು ಪ್ರದೇಶಗಳಿಗೂ ಕೂಡ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ರಜನಿ. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಮಾಹಿತಿಗೆ.